ಉಚಿತವಿದೆ, ನಗು ಖಚಿತವಿದೆ. ಈಗ ಹರಟೆಯನ್ನು ಶುರು ಮಾಡ್ತಾ ಇದ್ದೀವಿ. ಅವರು ಹೆಂಡತಿ ಹೇಗೆ ಜೀವ ಹೆಂಡತಿ ಅಂತ ಹೇಳಬೇಕು, ಅಥವಾ ಹೆಂಡತಿ ಅಥವಾ ಹಿಂಡಲ್ಲ, ಎರಡೂ ಇರಬೇಕು. ಆಮೇಲೆ ಮುಂಚೆನೇ ಅವ್ರಿಗೆ ಒಂದು ಪ್ರಾಶಸ್ತ್ಯ ಕೊಡ್ತೀನಿ ಮಾತಾಡೋದ್ರೆ, ಅವ್ರ ಹೆಂಡತಿಯಿಂದ ತಮ್ಮ ಹೆಂಡತಿ ಬಗ್ಗೆ ಮಾತಾಡಬೇಕು ಅಂತ ಏನಿಲ್ಲ, ಯಾವುದೇ ಹೆಂಡತಿ ಬಗ್ಗೆ ಮಾತಾಡಬೇಕು. ಸೊ ಈಗ ಹೆಂಡತಿ ತುಂಬಾ ಜೀವ ಹೇಳ್ತಾಳೆ ಅಂತ ಹೇಳ್ತಕ್ಕಂಥವ್ರು ಕೆಲವರು ಇಷ್ಟ ಇಲ್ಲ, ಹಾಗೇನಿಲ್ಲ, ಶುರು ಆಗ್ತಾರೆ ಮುಗಿಯೋದಕ್ಕೆ. ಈಗ ಅವರಿಂದ ಪ್ರಾರಂಭ ಆಗ್ತಾ ಇದೆ. ಟೋಕನ್ಗಳೇ ನಿಮ್ಮ ಅನುಭವದಲ್ಲಿ ಅಲ್ಲೇ ಹೋಗ್ತೀರಾ? ಅಲ್ಲೇ ಓಕೆ. ಎಲ್ಲರಿಗೂ ನಮಸ್ಕಾರ. ಹೆಂಡತಿ ಜೀವ ಹೆಂಡತಿ ಇದು ಒಂದ್ಸಲ 10 ಸಲ ಹೇಳ್ತೀನಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ನನಗೆ ಸನ್ಮಾನ ಮಾಡಬೇಕು. ಯಾಕಂತಂದ್ರೆ ಇಷ್ಟು ಘಂಟಾಘೋಷವಾಗಿ ಹೆಂಡತಿ ಜೀವ ಹೆಂಡತಿ ಹೇಳಬೇಕಿಲ್ಲ, ನನ್ನ ಹೆಂಡತಿ ಇಲ್ಲೇ ಕೊಟ್ಟು ಕೂಗಾಡ್ಬೇಕು. ಇಷ್ಟು ಧೈರ್ಯ ಹೇಳ್ತಂದ್ರೆ ನೀವು ನಮ್ಗೆ ಸನ್ಮಾನ ಮಾಡಿಕೊಡ್ಬೇಕು. ಆದರೆ ಜೀವ ಹಿಂದುಳೋದು ಏನಂದು ಹೊಟ್ಟೆಯಾಗಿ ಜೀವ ಹೊರಗೆ ತೆಗೆದು ಹಿಂದುಳಂದ್ರೆ ಗಂಟೆಗೆ ಸಾಕಷ್ಟು ತ್ರಾಸ ಕೊಟ್ಟರೆ ಅದು ಹೆಂಡತಿ ಜೀವ ಹಿಂದೆ ಸರಿ. ಜೀವ ಈ ಹಿಂದಲಿಕ್ಕೆ ಅದೇ ನಾನು ಈ ಕಾಲೇಜ್ನಾಗ 35-40 ವರ್ಷ ನಾನು ಸರ್ವಿಸ್ ಮಾಡಿ ನನ್ನ ಕೈಯಲ್ಲಿ ಕಲ್ತಂಥ ಸುಮಾರು 25-30 ವಿದ್ಯಾರ್ಥಿಗಳ ಮದುವೆ ನಾನೇ ಮಾಡಿದ್ವಿ. ಹೆಣ್ಣು ಹುಡುಗಿ ಅವ್ರಿಗೆ ಮುಸ್ಲಿ ಶೇಖ್ ಮೇಲೆ ಹೆಣ್ಣು ಹುಡುಗಿಗೆ ಕುದುರೆ ಕೊಟ್ಟು ಎಲ್ಲ ಮಾಡಿ ನಿಗ್ರಹ ಮಾಡಿ 25-30 ವಿದ್ಯಾರ್ಥಿಗಳ ಮದುವೆ ನಾ ಮಾಡೀನಿ. ಅವರೆಲ್ಲರೂ ಫ್ಯಾಕ್ಟ್ರಿಗಳನ್ನ ನಾನು ನೋಡಿರ್ತಾರೆ, ಅಲ್ಲೇ ಭೇಟಿಯಾಗಿರ್ತಾರೆ. ಅವರು ಸರ್ಕಾರ ಮಾಡ್ಕೊಂಡು ಫ್ಯಾಕ್ಟ್ರಿಗಳಿಗೆ ನೋಡಿರ್ತಾರೆ. ಗುಂಪು ಕೈಗಳು ಕೂತಾಗ ನಾನು ಹೋಗಿ ಬಂದರೆ ಇನ್ನೂ ನೋಡಿ ನಮ್ಮ ಜೀವನ ಹಾಳು ಮಾಡಿ ಅವರು ಹೆಣ್ಣು ಕೈಯಿಂದ ಜೀವ ಹಿಂದಿಸಿ ಹೋದರೆ ಏನೋ ಒಂದು ಹುಡುಕಿಂದ ಲಗ್ನ ಆಗಿರ್ತದೆ. ಅದು ಬಿಯಾರಿ ಅನಾಥು ಬೀಟದೆ ಹಾಗಾಗಿ ಯಾಕೆ ಮರಿಯಾಗಪ್ಪ ನನಗೆ ಆಗಿರ್ತದೆ. ಅದಕ್ಕೆ ಅವರು ಇವರೇ ನಮ್ಮ ಜೀವನ ಹಾಳು ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಹೆಣ್ಣು ಜೀವ ಪಡ್ತಾರೆ. ಒಬ್ಬ 10 ವರ್ಷ ಆಗಿತ್ತು ಹುಡುಗ ನಮಗೆ ಕೈಲಾಗಮ್ಮ ಲಗ್ನ ಆಗಿತ್ತು. ಏನಪ್ಪ ಆರಾಮಿದ್ಯಾ? ಏನು ಆರಾಮ ವೀಸ ಯಾಕೆ ನನ್ನ ಶಾಂತಿ ಕಿಟಿ 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 ಕೊಡ್ತಾರೆ. ಮತ್ತು ನನ್ನ ಜೀವನ ಹೇಳ್ತಾರೆ. ಯಾಕೆ ಹೋಗ್ತೀನಿ ಏನು ಬೆಳಗ್ಗೆ ಹೊರಗಿಂದ ಎಷ್ಟು ಆರಾಮಿದ್ದೇವೆ ನಾವು. ಎಲ್ಲ ಮಂದಿ ಕಾಲೇಜು ಕಲ್ಯಾಣಿದ್ದೀವಿ, ಎಷ್ಟು ಫ್ರೀ ಇದ್ದೀವಿ. ಈಗ ಲಗ್ನ ಆಗಿವ್ರಿ ಮನ್ಯಾಗ ಕೆಲಸದಲ್ಲಿ ಸುತ್ತ ಮಾತಾಡೋ ಕಠಿಣ ಆಗಿದೆ ಅಂತ ಹೇಳಿದೆ. ನಾವು ಹಿಂಗೆ ಆಗಿದ್ರೆ ಅವ ಹೇಳ್ದವ ಟೆನ್ಷನ್ ಕಾಶಿಕಾಯಿಗೆ ಆರಾಮಿದೆಯಲ್ವಾ ಕಾಶಿಕಾಯಿ ಅಂತ ಹೇಳ್ತಿತ್ತು. ನಾನು ಹೇಳ್ತೀನಿ ಏನು ತಿನ್ನ ನಮ್ಮ ದುಡ್ಡು ಮಾತು ಅದನ್ನ ಹಂಗೆ ಏನೋ ಕೇಳೋಕೆ ಥ್ಯಾಂಕ್ಸ್ರಪ್ಪ. ಇಬ್ಬರೇ ಹೇಳ್ತೀವಿ ಮಾತಾಡಿ ನಮ್ಮ ಜಾಸ್ತಿ ಮುಗಿಸ್ತೀವಿ. ನಮಗೂ ಒಂದು ಸ್ವಲ್ಪ ಸ್ವಾತಂತ್ರ್ಯ ಏನು ಬೇಕಿದ್ವಿ ಎಲ್ಲ ಒಂದಿನ ಲೈಟ್ ಚೇಂಜ್ ಅಂತ ಹೇಳಿ ಕಲಿಸ್ತೀವಿ. ಅಂತಾಡಿದೆ ಹಾಗೆ ಸ್ವಲ್ಪ ಇದಾಗಿ ಮಾತಾಡಿ ನೆನೆಸ್ತು ಮಾತಾಡಿದ್ರು. ಅಷ್ಟಕ್ಕಾಗಿ ನಾನು ಹೇಳಿ ಇಟ್ಕೊಂಡು ಭಾರಿ ಘಮ್ ಮಾಡ್ಕೊಂಡು ಹೆಂಗೆ ಮಾತಾಡಲಿಲ್ಲ ಮನೆ ಕೊಡ್ಕೊಂಡ್ರೆ ಯಾಕೆ ನೀವು ತಿಳ್ಕೊತೀನಿ ಅಂತಂದ್ರೆ ಯಾಕೆ ಮಾತಾಡಿದ್ರಿ ಸಂಬಂಧಿಸಿದೆ ಅತಿ ಕೆಲಸ ಮಾಡೋದು ನಿಮ್ಮ ಚರ್ಚೆಯನ್ನು ನಿಮ್ಮ ನೌಕರಿಗೇನು ನಿಮ್ಮ ಚರ್ಚೆ ಮಾಡೋದು ನಾವೇ ಮಾತಾಡಿದ್ರಿ ನಾನು ಮಾತಾಡೋದು ಹೆಚ್ಚು ಅತಿ ನೋಡಿ ಯಾಕೆ ಮಾತಾಡ್ತೀನಿ ಹೋಗ್ತದೆ ಅದೇ ಬಿಡಿಸಿ ಈ 65 ವರ್ಷ ಮಿಟಿಂಗ್ ತಂದಿದ್ದಾರೆ. ಕೆಂಪು ಕೆಲಸ ಮಾಡ್ತಾರೆ. ಹೇಗೆ ಸರ್ ಇದು ಮದುವೆ ಆದಮೇಲೆ ನಮ್ಮ ಬೇಕಂತ ಕೆಲಸಗಳು ಮಾತಾಡಲಿಕ್ಕೆ ಇಲ್ಲ, ಏನು ಸ್ವಾತಂತ್ರ್ಯ ಇಲ್ಲ. ಏನು ಜೀವನ ಸಾಕಡೆ ಹಿಂಗಾಗಿ ಮದುವೆ ಆದಮೇಲೆ ಈ ರೀತಿ ಇದು ಆಗ್ತದೆ. ಇದು ಎಲ್ಲರಿಗೂ ಇದು ಉದ್ಯೋಗ ಅಂತಂದರೆ ಆಫೀಸ್ನಾಗ ಇವರು ಇರ್ತಾರೆ. ಅವ್ರು ಸಾಹೇಬರು ಅಂತಾರೆ ಯಾಕೋ ಇವತ್ತು ಡಲ್ಲು ಕಾಣಿಸ್ತೀರೋ ಏನು ನಾವು ಬೇಕು ಭಾಳ ಬೇಕಾಗ್ತದೆ. ಅದಕ್ಕೆ ಮೈಂಡ್ ಆಫ್ ಏನು ಬೇಕಾರೋ
ಏನು ಯಾಕೆ ಮಾಡ್ಕೊಂಡ್ರೆ ಏನು ಸಾಕಾಗಿಲ್ಲ ಏನು ಬಂದೇನು ಸುಖ ಇಲ್ಲ ಅಲ್ಲಿ ಕಾಸು ಕೊಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಕಿವಿ ಕೊಟ್ಟಂಗ ಮುಂಜಾಡ್ಕೊಂಡು ಬೆಳೆ ಕೊಟ್ಟಂಗ ನೀವು ಕಿರಿ ಆಫೀಸ್ ಇರ್ತೀವಿ ಸಂತಾನ ಅದು ಮಾಡ್ತೀವಿ ನೀವು ಯಾಕೆ ಮಾಡ್ಕೊಂಡ್ರೆ ನಾನು ನೈಟ್ ಬೇಕಾಗಿದ್ದು ಸ್ವಲ್ಪ ನಾವು ನೋವು ವಾಪಸ್ ಮೂಕ್ ಮಾಡಿದ್ವಿ ನಿಮಗೆ ಕೊಟ್ಟರು ನೀವು ಏನು ಸಿಗೋದು ನೀವು ಏನು ಅಂದ್ರೆ ನಾವು ಮನೆ ಮಾಡ್ಕೊಂಡಿಲ್ಲ ಆಟ ಆಡಿದ್ರೆ ನಮ್ಮ ಜೀವನದಲ್ಲಿ ಏನು ಆಗ್ತಿಲ್ಲ ಇದೆ ನೀವು ನಿಮಗೆ ಹೆಂಗೆ ಸುದ್ದಿ ಹೇಳಿದ್ರು ನನಗೆ ಹೆಂಗೆ ಸುದ್ದಿ ಹೇಳಿದ್ರು ಅವರು ಇದೇ ಪರಿಸ್ಥಿತಿ ಹೇಳ್ತೀವಿ ಜೀವನದಲ್ಲಿ ಆಫೀಸರ್ಗಳಲ್ಲಿ ಕಾರ್ಯದಲ್ಲಿರಲಿ ಬಿಸ್ನೆಸ್ ಮ್ಯಾನ್ ಇರಲಿ ಬ್ಯಾಂಕ್ ಮ್ಯಾನೇಜರ್ ಇರಲಿ ಬೇಕಾದವರಿರಲಿ ಯಾಕಂದ್ರೆ ನರಸಿಂಹಮೂರ್ತಿಯವರು ಬ್ಯಾಂಕ್ ಮ್ಯಾನೇಜರ್ ಇದ್ರು ಅವರು ಯಾರೇ ಇರಲಿ ಒಟ್ಟು ಹೆಂಡತಿ ಮಾತು ಜೀವ ಹೆಂಡತಿ ಇದು ಸುಳ್ಳಂತೆ ಹೆಣ್ಮಕ್ಳು ಇನ್ನೊಂದು ಜೀವ ಹೆಣ್ಣು ಇನ್ನೊಂದು ಪದ್ಧತಿ ಏನಂದ್ರೆ ಗಂಡನ ಜೊತೆ ಮಾತು ಅದು ಇಂಡೈರೆಕ್ಟ್ಲಿ ಜೀವ ಹಿಡ್ಕೊಂಡ್ತಾರೆ ಇದು ಅದಕ್ಕೆ ಗೊತ್ತಿಗೆ ಮನಿ ಆ ಮನಿ ಬಂದು ನಿಂತಿದ್ರು ಅಂತ ಯಾಕೆ ನೀವು ಬೆದಲ್ ಕಾಣಿಸ್ತೀರಿ ಅಂತಂದ್ರು ಹೌದು ಈಗ ನಾನು 2 ದಿವಸ ಆಯ್ತು ನಾನು ನೈಟ್ ಆಫ್ ಆಗ್ತದೆ ಏನಾಯ್ತು ನನಗೆ ಹೇಗೆ ಶಕ್ತಿ ಗೊತ್ತಾದ್ರೆ ಹೋಗ್ಬಿಟ್ಟು ನನಗೆ ಮಾತಾಡೋದಿಲ್ಲ ಮೂಡ್ ಆಫ್ ಆಗ್ತದೆ ಯಾಕೋ ನಾನು ಹೇಳಿದ್ದು 2 ದಿವಸ ಆಯಿತು ನಾನು ಬರೋಬ್ಬರಿ ಇಲ್ಲ ಆಗ್ತದೆ ಅವಾಗ ಮೊದಲು ನಾನು ಹಂಗೆ ಯಾಕೆ ಬರೋರಿಗೆ ನಮ್ಮ ಜೋಡಿ ಬರೋರು ಇದ್ದಾರೆ ಇಲ್ಲಿ ಅಂತಾರೆ ಮೊದಲಿಗೆ ಅವ್ನು ಹೇಳಿದ್ದು ಬರೋರು ಇಲ್ಲ ಅಂತ ಹೇಳಿದ್ರು ನಮ್ಮ ಜೋಡಿ ಬರೋದಲ್ಲಿ ನೀವು ಚಾ ಆಯ್ತು ಅಂತ ಹೇಳಿದ್ರು ವಾಕಿಂಗ್ ಆಯ್ತು ಅಂತ ಹೇಳಿದ್ರು ಇವತ್ತು ಹೂ ತೊಗೊಳ್ಬಿಟ್ಟಿದ್ದೆ ಹೂ ತೊಗೊಳ್ಳಿ ಅಂತಂದ್ರೆ ತೊಗೊಳ್ಳಿ ಅಂತಂದ್ರು ಅಂತ ಮಾತು ಮೊದಲೇ ಅವ್ನು ಸಂಖ್ಯೆ ಮಟ್ಟಿಗೆ ನಾನು ಹೇಳ್ತೀನಿ ಬರೋದ್ರಲ್ಲಿ ಅಂತ ನನ್ನ ಜೋಡಿ ಬರೋಲ್ಲ ಅಂತ ಹೇಳ್ತಾರೆ ಹಾಗೆ ಈಗ 50 ಮಂದಿ ಹೇಳ್ಯಾರ ಈ ನಿನ್ನೆ ಮಾಡಿ ಫೋನ್ ಮಾಡಿ ಹೇಳ್ಯಾರ ನೀವೇ ಕರೆಕ್ಟ್ ಬಿಟ್ಟಿರೋರಿಗೆ ಜೀವ ಹೆಂಡತಿ ಜೀವ ಹೆಂಡತಿ ಅಂತೇಳಿ ನಮ್ಮದು ಅದೇ ಪರಿಸ್ಥಿತಿ ಅದರಲ್ಲಿ ನಾವು ಬರ್ತೀವಿ ಅಂತೇಳಿ 50 ಮಂದಿ ಹೆಂಡತಿಯಿಂದ ಜೀವ ಹಿಂದಿಸಿ ಬಂದವರು ನಮಗೂ ಬಂದಾಗ 50 ಮಂದಿ 5 ನಿಮಿಷ ಹೆಂಗೆ ಹೇಳಿ ಸಾಕ್ತಾರೆ ಮತ್ತೊಂದು ಬಂದು ಹೇಳ್ತೀವಿ ಹೆಂಡತಿ ಕೈಯಲ್ಲಿ ಜೀವ ಇಟ್ಕೊಂಡವರು ಅಲ್ಲ ಇವರು ಅಂತ ಹೇಳ್ತಿದ್ದಾರೆ ನನಗೆ ಅನುಮಾನ ಇದೆ ಹೆಂಗೂ ಇದೆ ನೋಡಿರ್ತೀರ ಹೇಳಿದ್ದಾರೆ ಎಲ್ಲರೂ ನಮಸ್ಕಾರ. ಡಿ ಕೆ ಕುಲಕರ್ಣಿಯವರು ಜೀವನದ ನೆಗೆಟಿವ್ ಹೇಳ್ಕೊತ ಹೋದ್ರು. ಹೆಂಡತಿನ ಬಂದು ವಸ್ತು ಅಂತ ತಿಳ್ಕೊಂಡು ಅವ್ರಿಗೆ ಬರೀ ಅಪಮಾನ ಮಾಡೋದ್ರಾಗ ಅವ್ರ ಅವಹೇಳನ ಮಾಡೋದ್ರಾಗ ನಮ್ಮ ಜೀವನ ಸಣ್ಣ ಮಾಡ್ಕೊಂಡು ಹೇಳುವುದೆಲ್ಲ ಖರೆ ನಾವು ಅನ್ಕೊಂಡ್ರು ಅದರ ಮಿಥ್ಯ ಕಾಣದ ನಿಮ್ಮನ್ನು ಬರೀ ನಡೆಸ್ಲಿಕ್ಕೆ ಅವರು ಅಷ್ಟು ಹ್ಯಾಂಗ್ ಹೇಳಿದರೆ ಹೊರತಾಗಿ ವಿಷಯ ಹ್ಯಾಂಗಿಲ್ಲ. ಯಾಕಂದ್ರೆ ಜಗತ್ತಿನೊಳಗೆ ಎಷ್ಟು ಮಂದಿ ಮುಂದೆ ಬಂದಾರ ವಿಭೀಷಣ ಗಂಡಸು ಅಲ್ಲಿ ಹಿಂದೆ ಹೆಣ್ಣಿನ ಪರಿಶ್ರಮ ತ್ಯಾಗ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಜೀವ ಹಿಡಿಲಿಕ್ಕೆ ಬಂದಿರೋಲ್ಲ ನಿಮ್ಮ ಜೀವನ ಬೆಳಗಿಸ್ಲಿಕ್ಕೆ ಬಂದಿರ್ತಾರ. 25 ವರ್ಷ ತವ್ರ ಮನೆ ಒಳಗೆ ಅವ್ವ ಅಪ್ಪ ಅಣ್ಣ ತಮ್ಮ ತಂಗಿ ಎಲ್ಲಾರು ಜೋಡಿ ಬೆಳೆದು ಬಂದ ಹೆಣ್ಮಗಳು ಒಂದು ಲಗ್ನ ಅನ್ನೋ ಒಂದು ಕಾರ್ಯಕ್ರಮದೊಳಗೆ ಒಬ್ಬ ಅಪರಿಚಿತ ಗಂಡಸನ ಜೋಡಿ ಬಂದು ಆ ಮನೆಗೆ ಬಂದು ಆ ಮನೆಯೊಳಗೆ ಊಟ ವೃತ್ತಿ ಮಾಡ್ತಾಳೆ, ಆ ಮನೆಯಿಂದ ಬೆಳೆತಾಳೆ, 2 ಮನೆ ಹೆಸರು ತರ್ತಾಳೆ. ಆಕೆ ಹೇಳಿಕೆ ಹೊರತಾಗಿ ಆಕೆ ಜೀವ ಹಿಡಿಯೋದು. ಇದಲ್ಲದೆ ಎಷ್ಟೋ ಮಂದಿ ಹೆಣ್ಮಕ್ಳು ಮನೆಯೊಳಗೆ ಯಾವಾಗಲೂ 90% ಮಂದಿ ವಿಷಯ ಹೇಳ್ತೀನಿ ನಾನು, ಶಾಂತಿ ಇರ್ತಾರೆ. ಗಂಡನ ದುಷ್ಟ ಪ್ರವೃತ್ತಿಯಿಂದ ಹೆಂಡತಿ ಕೆಡ್ತಾಳೆ ಹೊರತಾಗಿ ಸ್ವತಃ ಕೆಟ್ಟಿರುವುದಿಲ್ಲ. ಮೇಲಾಗಿ ಮೊದಲಿನ ಹೆಣ್ಮಕ್ಳು ಮೃದು ಸ್ವಭಾವದವರು ಯಾವಾಗಲೂ ಬಂದುಕೊಂಡು ಹೋಗೋದು. ಅಂದು ಇಲ್ಲಿ ಕೆಟ್ಟದ ಹೆಣ್ಮಕ್ಳು ಬಂದುಕೊಂಡು ಹೋಗೋ ಪ್ರವೃತ್ತಿ ಮನೆಯೊಳಗೆ ಕಲಿಸುತ್ತಾರೆ ಹೊರತಾಗಿ ಅಲ್ಲಿ ಹೋಗ ಗಂಡ ಜೋಡಿ ಜೀವ ಹೊಡಿ ಅವನ ಜೊತೆ ಕುರ್ಚಿ ಹಿಡಿ ಅಂತ ಕಲಿಸಿರೋದು. ಅಂಥದ್ದು ಡಿ ಕೆ ಅವ್ರು ಹೇಳಿದರು. 50 ಮಂದಿ ಅಂಥವ್ರೆ ಲಗ್ನ ಮಾಡಿ ಬೈಸೋಡಿ ಅಂತ ಹೇಳಿದ್ರು. ನಾನು ಲಗ್ನ ಮಾಡೀನಿ. ಇವತ್ತಿಗೂ ಆ ಲಗ್ನ ಮಾಡ್ಕೊಂಡು ಹೆಣ್ಮಕ್ಳು ಭೇಟಿ ಅದಕ್ಕೂ ತಮ್ಮ ಗಂಡನ ಹೇಳ್ತಾರೆ, ಇವ್ರು ಇದ್ರು ಅಂತ ಹೇಳ್ಕೊಂಡು ನಿಮ್ಮಂತ ಒಳ್ಳೆ ಗಂಡನ ಕೈ ಹಿಡಿದಿಲ್ಲ ಅಂತ. ಇಂಥ ಉದಾಹರಣೆ ನೋಡ್ಬೇಕೇ ಹೊರತಾಗಿ ಎಲ್ಲೋ ಒಂದು ಅನ್ಪಡಿತ ಮಂದಿ, ಅಷ್ಟೇ ಜ್ಞಾನ ಇದ್ದದ್ದು, ಅಶಿಕ್ಷ ಮಂದಿ ಅಂಥವ್ರು ನೋಡ್ಕೊಂಡು ಜನಸಾಮಾನ್ಯವಾಗಿ ಒಂದು ಒಳ್ಳೆ ಒಂದು ಒಪಿನಿಯನ್ ಕೊಡೋದ್ರೊಳಗೆ ಅರ್ಥ ಇಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಏನಾದರೂ ಜೀವನ ಚಲೋ ಆಗಿತ್ತು ಅಂತಂದ್ರೆ ಇವತ್ತು ಹೆಣ್ಣಿನ ತ್ಯಾಗದ, ಇವತ್ತು ಹೆಣ್ಣಿನ ನಿಮ್ಮ ಮನೆಯೊಳಗೆ ಪ್ರವೇಶದಿಂದ ಆಗೈತೆ ಅಂತ ಹೇಳಿ ಹೊರತಾಗಿ
ಯಾರಿಗೂ ಇಲ್ಲ. ಹೆಂಡತಿ ಒಂದು ಚರ್ಚಾ ವಿಷಯ ಅಲ್ಲ. ಹೆಂಡತಿಗೆ ಚರ್ಚೆ ಮಾಡಿ ತರಬಾರ್ದು ಯಾವಾಗಲೂ. ಹೆಂಡತಿಯನ್ನು ಮೂರು ಮಾಡ್ಕೊಂಡಂತ ರಾಜಕೀಯ ಸ್ವಂಡರ್ಗೂ ನೋಡಿ ನಾವು ಅಂಥ ವಿಷಯ ಇದ್ದಾರೆ. ಆ ಹೆಣ್ಮಕ್ಳು ನಮ್ಮ ಜೀವ ಹಿಂದಿಸ್ತಾರಬೇಕು ನನಗೆ ಅನಿಸೋದಿಲ್ಲ. ಇದು ವೀಕ್ಷರ ಯಾವಾಗಲೂ ಹೆಣ್ಮಕ್ಳು ಯಾವಾಗಲೂ ಚಲೋ ಇರ್ತಾರೆ. ಚಲೋ ಇದ್ದುಕೊಂಡು ಗಂಡಿಗೆ ಒಂದು ಮಾನಸಿಕ ನೆಮ್ಮದಿ ಕೊಡ್ತಾನೆ. ಇವತ್ತು ಇಷ್ಟು ಮಂದಿ ನೌಕರಿ ಮಾಡಿದವರು ಸುತ್ತೂತ್ರ ರಿಟೈರ್ ಆಗಿರೋ ಕಾರಣ ಅವ್ರ ಮನೆ ಹೆಂಡದ್ರ ಹೊರತಾಗಿ ಸ್ವತಃ ನೌಕರಿಯಿಂದ ಮಾಡ್ತಾರೆ. ನಿಮ್ಮಂಟಿ ಬಗ್ಗೆ ಆಮೇಲೆ ಹೊರಗೆ ಸ್ತ್ರೀ ಪ್ರೊಫೆಷನ್ ಭಟ್ರು ಮೈಸೂರು ನಾವು ಹೆಂಡತಿ ಸೀರೆ 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 ತಗೊಂಡಿದ್ದೆ ಜೀವತಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಸರ್. ಏನಂದ್ರೆ ಗಂಡನ ಹತ್ರ ಬಂದು ನೋಡಿ ಕಾಫಿ ಕೊಟ್ಟು ಒಂದು ಕನಸು ಇತ್ತು. ಆ ಕನಸಲ್ಲಿ ನೀವು ನನಗೆ ಸೀರೆ ತಂದು ಕೊಟ್ಟಿದ್ರೆ ಆ ಬಗ್ಗೆ ಎಷ್ಟು ಚೆನ್ನಾಗಿದೆ. ನೀವೊಂದು ಸೀರೆಯ ನನಗಾಗಿ ತಂದಂತೆ ನಾಲ್ಕಂಡೆ ಕನಸು ನಿನ್ನೆ ಸೀರೆ ತಂದ್ಕೊಡ್ತೀನಿ. ಡೈರೆಕ್ಟ್ ಇಲ್ಲ, ಅಪ್ಲಿಕೇಶನ್ ಡೈರೆಕ್ಟ್ ಇಲ್ಲ, ಇಂಡೈರೆಕ್ಟ್ ಅಪ್ಲಿಕೇಶನ್. ನೀವೊಂದು ಸೀರೆಯ ನನಗಾಗಿ ತಂದಂತೆ ನಾಲ್ಕಂಡೆ ಕನಸು ನಿನ್ನೆ. ಆ ಗಂಡ ಮಧುಕರ್ ತರ ಹುಡುಗಿಯರಿಗೆ ಮಕ್ಕಳ ಬಹಳ ಚುಪ್ಪಿ. ಅವ್ರು ಏನ್ ಹೇಳಿದ್ರು ಉತ್ತರ ಅಂದ್ರೆ ರಿಕ್ಲೈನಲ್ಲಿ, ನಾ ತಂದ ಸೀರೆಯ ನೀನುಟ್ಟು ಮೆರೆದಂತೆ ಕನಸೋದು ಕಾಣೆಲ್ಲ ಚೆನ್ನಿ ಸೀರೆ ಉಟ್ಟು ಅಂತ ಮಧುಕರ್ ಅವರು ಈಗ ಮಾತಾಡ್ತಾರೆ. ಬಟ್ ಸ್ವಭಾವರ ಒಳ್ಳೆಯವರೇನು ಮಕ್ಕಳ ಗೊತ್ತಿಲ್ಲ. ಯಾಕೆಂದ್ರೆ ಹಂಗಾದ್ರು ಕೂಡ ನನ್ಗೆ ಚೆನ್ನಾಗಿ ಪರಿಚಯ ಇವ್ರಿಗಿಂತ ಒಳ್ಳೆಯವರು ಅನ್ಕೊಳ್ಬೋದು. ಮಧುಕರ ಬಾಲಕೃಷ್ಣ ಕುಲಕರ್ಣಿಯಿಂದ ಯಾರು ಗೊತ್ತಾಗಲ್ಲ, ವಿದ್ಯಾರ್ಥಿಯಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ ಹೇಳಿ ಸರ್, ಏನು ಕಲಾಪುರದಲ್ಲಿ ಕೂಡ ತೋರಿಸ್ಕೊಡ್ತೀವಿ ನನಗೆ. ಅಲ್ಲಿ ಕೂಡ ನಾವು ಬಹಳ ಸೌಮ್ಯವಾಗಿ ಹೇಳಿದ್ರು. ಜೀವ ಹಿಂಡೋರು ಅಂತಂದ್ರೆ ಅವರು ಪ್ರೂಫ್ ಹಿಡಬೇಕು. ನಿನ್ನೆ ಹಿಂಡಿಲ್ಲ ಅವರು. ಒಂದು ಇನ್ನೊಂದು ಹಿಂಡಿ ಫೋಟೋ ಸಹಿತ ಸುಳ್ಳು ಹೇಳಬೇಕಲ್ಲ. ಅದಕ್ಕೆ ಈ ಎರಡೇ ಗುಂಪು ಎಲ್ಲರೂ ಹಿಡಿಸ್ಕೊಳ್ಳೋರೆ, ಸುಳ್ಳು ಹೇಳೋರು ಉಂಟು, ಸರಿ ಹೇಳೋರು ಉಂಟು. ಆಮೇಲೆ ಈಗ ನೀವು ಹಂಗೆ ಒಂದು ನಾವು ಕ್ಲೂ ಕೊಡ್ಬೇಕಂದ್ರೆ ಗಂಟ 8 ದಿನ ಹಿಡಿಸ್ಕೊಂಡ್ರೆ ನೀವು ಟಿವಿ ರೀಲ್ಸ್ ನೋಡೋ ಗೊತ್ತಾಗ್ತದೆ. ಟಿವಿ ಒಳಗೆ ಏನಪ್ಪ ಅನಾಹುತ ಗಂಡಸ ಪರಿಸ್ಥಿತಿ, ಗಂಡನ ಪರಿಸ್ಥಿತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ. ಯಾಕಂದ್ರೆ ಯಾವುದೇ ಸಾಹಿತ್ಯದಲ್ಲಿ ದೂರದಲ್ಲಿ ಸಮಾಜದ ಒಂದು ಪ್ರತಿಬಿಂಬ ಅಂತ ಇರ್ತಾರೆ. ಆ ಪ್ರತಿಭಟನೆ ನೋಡಿದ್ರೆ ಆ ಗಂಡ ಹಿಡಿ ಹಾಕೊಂಡು ಬರ್ತಾರೆ, ಲಕ್ಕಿ ಹೊಡಿತಾರೆ. ಆ ರೀತಿ ನೋಡಿ ಎಲ್ಲರಿಗೂ ಗೊತ್ತಾಗ್ತದೆ. ಆ ಪಾಪ ಗಂಡ ಅಂತಕ್ಕಂಥ ಬಡಪಾಯಿ ಎಲ್ಲ ಹೆಂಡತಿಗೆ ಹೊಡಿಬೇಕಾನ ಅದು ಮತ್ತೆ ನೆನ್ಕೊಳ್ಬೇಕ. ಅದು ಒಂದು ಈ ರೀತಿ ಗಂಡನ ಬಗ್ಗೆ ಗಂಡ ತಾವ ಹೆಂಡತಿಗಳಿಂದ ಜೀವ ಇಳಿಸ್ಕೋಬೇಕಾನ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಭಾಳ ನಮ್ಮ ಅವ್ವಾದ ಗಟ್ಟಿ ಒಂದು ಘಟನಾ ಏನು ಅಂತಾರೆ. ಗಂಡಿಗೆ ಮುಖ್ಯವಾಗಿ ಹೆಂಡತಿ ಅವಾಗ ಯಾವಾಗಲೂ ಅವ್ರು ಬಿಟ್ಕೊಂಡೇ ಇರ್ತಾರೆ. ಹೆಣ್ಣಂದ್ರು ಅಷ್ಟು ನಕ್ಕೊಂತ ಇರೋದು ಭಾಳ ಕಡಿಮೆ. ಒಂದು ಬಂಗಾರ ತಂದು ಕೊಟ್ಟಿರ್ಬೇಕು, ಇಲ್ಲ ಸೀರೆ ತಂದು ಕೊಟ್ಟಿರ್ಬೇಕು, ಅವಷ್ಟೇ ನಕ್ಕೊತಿರ್ತಾರೆ. ಗಂಡ ಊಟ ಕೊಡ್ತಾನೆ, ಹೆಂಡತಿ ಊಟ ಬರ್ತಿರ್ತಾರೆ. ಪಾಪ ಗಂಡಿಗೆ ತುಪ್ಪ ಬೇಕಾಗ್ತದೆ. ತುಪ್ಪ ಬಿಸಿ ಆಗಿತ್ತು, ತುಪ್ಪ ಹೆಸರು ಬೇಕಾಗಿತ್ತು. ಹೆಂಡತಿಗೆ ಸ್ವಲ್ಪ ತುಪ್ಪ ಬೇಕಾಗಿತ್ತು, ತುಪ್ಪ ಹಾಕು ಅಂತ ಹಾಗೆ ಕಣ್ಣು ತೆಗೆದು ಹೆಸರು ಬೇಯಿಸಲು ಏನು ಅಂತ ಕೇಳಿಲ್ಲ. ಲಾಭ ಇರುತ್ತೆ ಗಂಡ ಏನು ಅಂತ ಅನ್ಕೊಳ್ಳಿ. ಅವ ಈಗ ತುಪ್ಪ ಕೇಳಿ ತಪ್ಪು ಆಗ್ತಂತ ಹೇಳಿ ಉಪ್ಪು ಬೇಕಾಗಿತ್ತು. ಉಪ್ಪು ಅದಕ್ಕೂ ಹಾಕಿ ಬಿಡಲಿಲ್ಲ. ಏನು ಅಂತ ಮತ್ತೆ ಕೇಳಿದ್ರು ಜೋರದೆ. ಅವಾಗ ಏನಂದ, ಇದು ಇದಾಗಿಲ್ಲ, ಉಪ್ಪು ಬೇಕಾಗಿತ್ತು ಉಪ್ಪು ಅಂತಂದ. ಉಪ್ಪನ್ನು ಕೂಡ ಅದಕ್ಕೂ ಹೇಳಿಕೆ ಸಮಾನ ಆಗಿಲ್ಲ. ಏನು ಹಾಕಿರಿ ಅಂದ. ಇಲ್ಲ ಬಿಸಿ ಅನ್ನ ಹಾಕಿದ್ರಿ ಕಲಿಸ್ಕೊಳ್ತಿದ್ದೆ, ಅದು ಬಿಸಿ ಹಾಕಿದ್ರು ಅದಕ್ಕೆ ಉಪ್ಪು ಬಂದು ಉಟ್ಕೊಂಡ್ರೆ ಅಷ್ಟೇ. ಬೇಗ ಅವಾಗ ಅಲ್ಲಿಗೆ ಅದು ಸರಿಯಾದ ಮುಗಿತು. ಈ ರೀತಿ ಅವರು ಗಂಡನನ್ನು ಹಿಡಿತಾರೆ. ಅದೇ ರೀತಿ ಇನ್ನೊಂದು ಇದಂತಂದ್ರೆ ಗೆಳೆಯಪ್ಪ ನನ್ನ ಪರಿಚಯಸ್ತವ ಭೇಟ ಕೂಡ ಅವಾಗ ಮುಂದೆ 5 ಹಾಲು ಹೋಗ್ಬಿಟ್ಟಿತ್ತು. 5 ಹಾಲು ಹೋಗ್ಯಾವ.
ಆಮೇಲೆ ನಾವು ಕೇಳಿದ್ರೆ ಏನು 5 ಹೆಂಗೆ ಹೋದ್ರು ಅಂತ ಕೇಳಿ ಅದಕ್ಕೆ ನಾವು ಹೇಳಿದ ನಾನು ಹೇಳ್ತಾ ಮಾಡಿ ಚಕ್ಲಿ ತಿಂದ ನಾನು ಹೇಳ್ತಾ ಮಾಡಿ ಚಕ್ಲಿ ತಿಂದ 5 ಹಲ್ಲು ಹೋದಪ್ಪ ಅಂತಂದ ಅದಕ್ಕೆ ಅವನ ಮತ್ತೆ ಪ್ರತಿಭಟನೆ ಮಾಡಿದ ಅಲ್ಲೂ 1 ಹಲ್ಲು ಬೇಕು 2 ಹಲ್ಲು ಬೇಕು ಎಂಟಿಗೆ ಹೇಳ್ಬೇಕಾಯ್ತು ಇವತ್ತು ಇಲ್ಲಿಗೆ ಬರೋಂಗಿಲ್ಲ ಅದಕ್ಕೆ ನಾನು ಇದಕ್ಕೆ ತಿನ್ನೋದಿಲ್ಲ ಅಂತ ಹೇಳಿ ಚಕ್ಲಿ ಚಲೋ ಆಗಿಲ್ಲ ಅಂತ ತಿನ್ನೋದಿಲ್ಲ ಅಂತ ಹೇಳ್ಬೇಕಾಯ್ತು ಅದಕ್ಕೆ ನಾವು ಹೇಳಿದ ಚಕ್ಲಿ ಚಲೋ ಆಗಿಲ್ಲ ಅಂತಂದ್ರೆ 32 ಹೋಗ್ತಿದ್ದೆ ನೀವು ಬರೀ 5 ಹಲ್ಲು ಅಂತ ಈಗ ನೀವು ಕರ್ನಾಟಕ ಬೇಕು ಗಂಡದನ್ನು ಯಾಕೆ ತಿನ್ನುತ್ತಾರ ಅಂತ ಹೇಳ್ತಾರೆ ಅದು ಇದು ಒಂದು ಹೇಳಿ ಮುಂದಿನ ಕಂಟಿಗೆ ಮಾತ್ರ ಬರ್ತೀವಿ ನಮಸ್ಕಾರ. ಇವಾಗ ಹಲ್ಲುಗಳು ಯಾಕೆ ಕಡಿಮೆ ಆಯಿತು ಅಂತ ಈಗ ನನಗೆ ಗೊತ್ತಾಯ್ತು. ಇರ್ಬೋದು ಸರ್ ಅದು. ಯಾಕೆಂದ್ರೆ ನಾನು ಸಾರ್ವಜನಿಕ ಕೆಲಸ ಮಾಡ್ತಿದ್ದಾಗ ಒಂದು ಮನೆಗೆ ಹೋಗಿದ್ದೆ. ಮನೆ ಯಜಮಾನರಲ್ಲಿಲ್ಲ ಒಂದು ಚಕ್ಲಿ ಕೊಟ್ಟರು. ಗಟ್ಟಿ ಚಕ್ಲಿ ಅಂತ ಒಂದು ಲೇಖನ ಬರದೆ ಎಲ್ಲ ಮಾಡಿದೆ. ಎಷ್ಟು ಗಟ್ಟಿ ಇತ್ತು ಚಕ್ಲಿ ಅಂದರೆ ತಿಂತಾ ಇದ್ದಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋದ್ರು. ನಾ ಹೇಳ್ತಾಯಿದ್ದು 45 ವರ್ಷಗಳ ಹಿಂದಿನ ಕತೆ. ನಾನು ಕೆಲಸಕ್ಕೆ ಸೇರಿದ ವಸ್ತು ಬ್ಯಾಂಕ್ಗೆ ನಾನು ಹೆಂಗೆ ಮುರಿಯೋಕೆ ಹೋದ್ರು ಚಕ್ಲಿ ಮುರಿಯೋಕ್ಕಾಗಿಲ್ಲ ಸರ್. ಹೆಂಗೆ ಮುರಿಯೋಕೆ ಹೋದ್ರು ಅಷ್ಟು ಗಟ್ಟಿ ಇದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಬೆಂಗಳೂರಿಗೆ ಬಂದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಮೆಟ್ರೋ ಲೈನ್ಸ್ ಆಗ್ತಾ ಇದಾರಲ್ಲ, ಆ ಮೆಟ್ರೋ ಲೈನಿನ ಕಂಬಿನಲ್ಲಿ ಚಕ್ಲಿ ಆಕಾರಕ್ಕೆ ಕಟ್ ಮಾಡಿ ತಟ್ಟೆಲೆ ಇರುತ್ತೆ ಮತ್ತೆ ಅವ್ರಿಗೆ ಯಜಮಾನ್ರು ಹೆಂಗೆ ತಿಂತಾ ಇದ್ರು ಅಂತ ಆಮೇಲೆ ಗೊತ್ತಾಯ್ತು. ಅವ್ರ ಯಜಮಾನ್ರು ಹಿಂದಿನ ದಿನ ಸಂಜೆ ನೀರಿನ ತೊಟ್ಟಿಗೆ ಎಸ್ಕೊಡೋರುತ್ತೆ ಚಕ್ಲಿನ, ಮಾರನೇ ದಿನ ಕಂಬಿನಲ್ಲಿ ಎತ್ಕೊಂಡು ತಿಂತಾ ಇದ್ದಂತೆ. ಸರಿ, ಆ ಗಟ್ಟಿ ಚಕ್ಲಿ ತಿನ್ನಕ್ಕಾಗದೆ ಹೆಂಗೆ ಡಿಸ್ಪೋಸ್ ಮಾಡೋದು ಅಂತ ನೋಡಿ ಮನೆ ಆಚೆ ಕಿಟಕಿ ಹೊರಗೆ ಒಂದು ನಾಯಿ ನೋಡ್ತಾ ಇತ್ತು. ಆ ನಾಯಿ ನೋಡ್ತಾ ಇದ್ದಾಗ ನಾನು ನೋಡಿದೆ ಆ ಅಂತ ಬಾಯಿ ತೆಗಿತು, ಎಸದೆ ಹೊಟ್ಟೋಯ್ತು ಚಕ್ಲಿ ಹೊರಟೋಯ್ತು. ಆಚೆ ನಾವೇ ಕಟ್ಕೊಂಡು ಹೊರಟೋಯ್ತು. ಆಯಮ್ಮ ಕಾಫಿ ತಂದಿತ್ತು, ತಟ್ಟೆ ಖಾಲಿ ಇತ್ತು, ಖುಷಿ ಆಗೋಯ್ತು. ಆಕೆಗೆ ಹೆಂಗಿತ್ತು ಚಕ್ಲಿ ಅಂತ ಕೇಳಿದೆ. ತುಂಬಾ ಚೆನ್ನಾಗಿತ್ತು ಅಂತ ಸುಳ್ಳು ಹೇಳ್ಬಿಟ್ಟೆ ನಾನು. ಇನ್ನೊಂದೆರಡು ಚಕ್ಲಿ ತಂದ್ಕೊಡ್ಲ ಅಂತ. ಬೇಡ 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 ಸಾಕು ಅಂದ್ರೆ ಇನ್ನೇನು ಕಾಫಿ ಕುಡಿದೆ ಅಂತ ಬರಬೇಕು. ನನ್ನ ಕರ್ಮ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಅವ್ರ ಮನೆ ತಿಂತೆ ನಾಯಿ ನನಗೆ ಗೊತ್ತಿಲ್ಲ. ಚಕ್ಲಿ ಕಟ್ಕೊಂಡು ಒಳಗಡೆ ಬಂದ್ಬಿಟ್ಟು ಒಳಗಡೆ ಬಂದು ಮುಂಗಾಲುಗಳ ಚಕ್ಲಿ ಇಟ್ಕೊಂಡು ಹೀಗೆ ಹೀಗೆ ಕಳೆಯುತ್ತೆ. ಎಂತೆಂಥ ಮೂಳೆಗಳು ಕಳೆದಿರ್ತಕ್ಕಂಥ ನಾಯಿ ಕೈ ಚಕ್ಲಿ ಕಡೆಯಕ್ಕಾಗಲಿಲ್ಲ. ನಾನು ಎಡಾಡಾಗಿ ಸಿಗಾಕೊಂಡ್ಬಿಟ್ಟೆ. ಯಾಕೆ ನಿಮಗೆ ಕೊಟ್ಟು ಚಕ್ಲಿ ನಾಯಿಗೆ ಯಾಕಾಗ್ತದೆ ಅಂತಂದ್ರು. ಪ್ರಾಣಿ ನೋಡ್ತಾ ಇತ್ತು ಮೇಡಮ್, ಸಾರಿ ಅಂತೆ. ಅದಕ್ಕೆ ಅಮ್ಮ ಏನ್ ಹೇಳ್ಬೇಕು, ನೀವು ಹಾಕ್ಬಾರ್ದಾಗಿತ್ತು ನಾಯಿಗೆ. ನಿನ್ನೆ ಸಂಜೆ ಇದೇ ಚಕ್ಲಿ ಅದೇ ನಾಯಿಗೆ ನಾನು ಹಾಕಿದ್ದೆ, ಅದು ತಿನ್ನಿಲ್ಲ ಅಂತ ತಾನೇ ನಿಮಗೂ ಕೊಟ್ಟಿದ್ದೆ. ಸ್ವಲ್ಪ ಚಕ್ರಲ್ಲಿ ಗುಂಡೆ ಕಟ್ಟಿ ಅವ್ರ ಕೇಸು. ದಾನಂಜಲಿ ಏನ್ ಹೇಳ್ತಾರೆ ನೋಡಿ.